ನೀವು ನಿಮಗೋಸ್ಕರ ಯುದ್ಧ ಮಾಡೋಕ್ಕೆ ರೆಡಿನಾ? ನಿಮ್ಮೊಳಗೆ ಇಂಥ ವ್ಯಕ್ತಿ ಇದ್ದಾನಂದ್ರೆ ನಿಮ್ಮ ಹೆಲ್ತಿಂದ, ನಿಮ್ಮ ಮೆಂಟಲ್ ಹೆಲ್ತಿಂದ, ಸಕ್ಸಸ್ಸಿಂದ ಏನೂ ಫರ್ಕ್ ಬೀಳಲ್ಲ. ಆದರೆ ನಿಮಗೆ ಬೇಕಾಗಿರೋದು ಮಜಾ ಮಾಡೋದು. ಹೀಗಾಗಿ ನಿಮ್ಮ ಕೈಲಿ ಪಾರ್ನ್, ಮಾಸ್ಟರ್ಬೇಷನ್ ಮತ್ತು ಸ್ಕ್ರೋಲಿಂಗ್ ಇವನ್ನ ಬಿಡಕ್ಕೆ ಆಗ್ತಾ ಇಲ್ಲ. ವರ್ಕೌಟ್, ಮೆಡಿಟೇಷನ್, ಡಿಸಿಪ್ಲಿನ್ ಈ ಕೆಲಸಗಳನ್ನ ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಈ ಕೆಲಸನ ಸ್ಟಾರ್ಟ್ ಮಾಡಿದ್ರೆ ಮೊದಲು ನಿನ್ನನ್ನೇ ನೀನು ಗೆಲ್ತೀಯ. ಬಾಡಿ, ಮೈಂಡ್, ವರ್ಕ್ ಸ್ವಲ್ಪ ಜಾಸ್ತಿ ಇಂಪಾರ್ಟೆಂಟ್ ಆಗ್ತೀರಾ. ಹಾಗಿದ್ರೆ ಎಲ್ಲರೂ ರೆಡಿ ಇದ್ದೀರಾ 7 days ಚಾಲೆಂಜ್ ಗಳಿಗೆ? ಹಾಗಿದ್ರೆ ಬೇಗ ಕಾಮೆಂಟ್ ಮಾಡಿ ಎಸ್ ಅಂತ ಹೇಳಿ. ನಂಬರ್ 1, ಪಾರ್ನ್. ನೀವು ಪಾರ್ನ್ ನೋಡೋದ್ರಿಂದ ನಿಮ್ಮ ಮೈಂಡ್ ಕೆಟ್ಟ ವಿಷಯ ಕಡೆ ಹೋಗುತ್ತೆ, ಹಾಗೆಯೇ ನಿಮ್ಮ ಮೂಡ್ ಕೂಡ ಹಾಳಾಗುತ್ತೆ. ನೀವು ಪಾರ್ನ್ ನೋಡೋದ್ರಿಂದ ಬಹಳ ಅಂದ್ರೆ ಬಹಳ ಲಾಸ್ ಇದೆ. ಬರೀ 7 days ಮಾತ್ರ ನೀವು ಪಾರ್ನ್ ನೋಡೋದನ್ನ ಬಂದ್ ಮಾಡಿ. ಇಷ್ಟು ಮಾಡಿ ನೋಡಿ ನಿಮ್ಮ ಮೈಂಡ್ ಹೇಗೆ ವರ್ಕ್ ಮಾಡುತ್ತೆ ಅಂತ ನಿಮಗೆ ನೀವೇ ಶಾಕ್ ಆಗೋಗ್ತೀರಾ. ನಂಬರ್ 2, ವರ್ಕೌಟ್. ನೀವು ಡೈಲಿ ವರ್ಕೌಟ್ ಮಾಡಿಲ್ಲ ಅಂದ್ರೆ ಬಾಡಿ ಮತ್ತೆ ಮೈಂಡ್ ವೀಕ್ ಆಗುತ್ತೆ. ಯೋಚನೆ ಮಾಡು, ಡೈಲಿ 30 minutes ವರ್ಕೌಟ್ ಮಾಡಿಲ್ಲ ಅಂದ್ರೆ ಎಷ್ಟು ಲಾಸ್ ಅಂತ. ನೀನು ಯಾಕೆ ಹಾಳು ಮಾಡ್ಕೊತಾ ಇದೆಯಾ? ನಿನಗೆ ಗುಡ್ ಹೆಲ್ತ್ ಬೇಡವಾ? ಬರೀ 7 days ಮಾತ್ರ ಮಾರ್ನಿಂಗ್ 30 minutes ವರ್ಕೌಟ್ ಮಾಡಿ. ನಂಬರ್ 3, ಡೈಲಿ ಸನ್. ನೀವು 24 ಗಂಟೆ ರೂಮ್ ಅಲ್ಲೇ ಇರ್ತೀರಾ, ನೀವು ಜಾಸ್ತಿ ಸೂರ್ಯನ ಕಿರಣ ನೋಡೋದೇ ಇಲ್ಲ. ಇವತ್ತಿನಿಂದನೇ ಸ್ಟಾರ್ಟ್ ಮಾಡು ಸೂರ್ಯನ ಕಿರಣ ತೊಗೊಳಕ್ಕೆ. ಏನಕ್ಕಪ್ಪ ಅಂದ್ರೆ ಅದ್ರೊಳಗಡೆ ನಿಮಗೆ ವಿಟಮಿನ್ ಡಿ ಇರುತ್ತೆ. ನಿಮ್ಮ ಬಾಡಿ ಒಳಗೆ ಇನ್ಫೆಕ್ಷನ್, ಸುಸ್ತು ಎಲ್ಲ ಹೋಗುತ್ತೆ, ಯಾವುದೂ ಆಗಲ್ಲ. ಆಮೇಲೆ ಮೆಂಟಲ್ ಹೆಲ್ತ್ ಒಳಗೂ ನಿಮ್ಗೆ ಪಾಸಿಟಿವ್ ಇರ್ತೈತಿ. ಡೈಲಿ 20 minutes ಸೂರ್ಯನ ಕಿರಣ ತಗೊಳ್ಳೋದು ಮಾತ್ರ ಮಿಸ್ ಮಾಡಬೇಡಿ. ನಂಬರ್ 4, ಮೆಡಿಟೇಷನ್. ನೀವು ಡೈಲಿ ಮೆಡಿಟೇಷನ್ ಮಾಡಲ್ಲ ಅಂದ್ರೆ ನಿಮ್ಮ ಮೈಂಡ್ ಒಂದ್ ಕಡೆ ಇರಲ್ಲ, ಅಲ್ಲಿ ಇಲ್ಲಿ ಓಡಾಡ್ತಾ ಇರುತ್ತೆ. ಡೈಲಿ ನೀವು 4 ರಿಂದ 5 ನಿಮಿಷ ಮೆಡಿಟೇಷನ್ ಮಾಡಿದ್ರೆ ಸಾಕು, ಎನರ್ಜಿ ಮತ್ತೆ ಪಾಸಿಟಿವಿಟಿ ಆಗಿರೋಕೆ ಹೆಲ್ಪ್ ಆಗುತ್ತೆ. ಮೆಡಿಟೇಷನ್ ಬೆಳಿಗ್ಗೆ ಮಾಡೋದ್ರಿಂದ ತುಂಬಾ ಅಂದ್ರೆ ತುಂಬಾನೇ ಲಾಭ ಇದೆ. ಹಾಗೆಯೇ ಈ ಒಂದು ಮೆಡಿಟೇಷನ್ ನಿಮ್ಮ ಒಂದು ಡೈಲಿ ರೂಟೀನ್ ಒಳಗಡೆ ಆಡ್ ಮಾಡ್ಕೊಳ್ಳಿ. ನಂಬರ್ 5, 8 hours ಸ್ಲೀಪ್. ಬಹಳ ಮಂದಿ ಮುಂಜಾನೆ ಹೇಳಕ್ಕೂ ಮತ್ತೆ ರಾತ್ರಿ ಮಲ್ಕೊಳ್ಳೋಕ್ಕೂ ಟೈಮ್ ಫಿಕ್ಸ್ ಯಾವುದೇ ರೀತಿ ಮಾಡಿರಲ್ಲ. ಹೀಗಾಗಿ ಯಾರಿಗೂ ಕ್ವಾಲಿಟಿ ಸ್ಲೀಪ್ ಮಾಡಕ್ಕೆ ಆಗ್ತಾನೆ ಇಲ್ಲ. ಹೀಗಾಗಿ ಅವ್ರ ಮೈಂಡ್ ಕೂಡ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಹಾಗೆ ಸುಸ್ತು ಕೂಡ ಆಗ್ತಾ ಇದೆ. ಅದಕ್ಕೂ ಮೊದಲು ನಿಮ್ಮ ಒಂದು ನಿದ್ದೆನ ಇಂಪ್ರೂವ್ ಮಾಡ್ಕೊಳ್ಳಿ. ನಂಬರ್ 4 ಲೀಟರ್ ವಾಟರ್ ಡೈಲಿ. ಡೈಲಿ 4 ಲೀಟರ್ ನೀರು ಕುಡಿಯೋದ್ರಿಂದ ನಿಮ್ಮ ದೇಹದಲ್ಲಿರೋ ಎಲ್ಲಾ ಪ್ರಾಬ್ಲಮ್ ಕಡಿಮೆ ಆಗುತ್ತೆ, ಮತ್ತೆ ನಿಮ್ಮ ಫೇಸ್ ಕೂಡ ಗ್ಲೋ ಸ್ಟಾರ್ಟ್ ಆಗುತ್ತೆ. 7 days ಇದನ್ನ ಮಾಡಿದ್ರೆ ಏನಾಗುತ್ತೆ ನೋಡು. 7 days ಕರೆಕ್ಟ್ ಆಗಿ ಇದನ್ನ ಮಾಡಿದಿ ಅಂದ್ರ ನಿನ್ ತಲೆ ಒಳಗ ಹೊಸ ಪ್ಯಾಟರ್ನ್ ಗ್ರೋ ಆಗುತ್ತಾ. ಆಮೇಲೆ ಗೊತ್ತಾಗುತ್ತಾ ಯಾಕೆ ನಾ 7 days ಬ್ಯಾಕ್ ಹಿಂಗಿದ್ದೆ, ಇಷ್ಟು ವೀಕ್ ಇದ್ದೆ ಅಂತಂದು ನಿನಗ ನಿನ್ ಮೇಲೆ ಅಸಹ್ಯ ಆಗುತ್ತೆ. ನೋಡು, ಇದು ಇನ್ನೂ ಟ್ರೈಲರ್, ಅಭಿ ಪಿಕ್ಚರ್ ಬಾಕಿ ಹೇ. ಹಾಗೇನೆ ಮತ್ತೆ ನೀನು ಇನ್ನೂ ಬ್ಯಾಡ್ ಹ್ಯಾಬಿಟ್ ನ ರಿಮೂವ್ ಮಾಡ್ಕೊಳ್ಳೋಕೋಸ್ಕರ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಇದೇ ರೀತಿ ವಿಡಿಯೋಸ್ ನಾನು ಕಂಟಿನ್ಯೂ ಆಗಿ ಮೇಲೆ ಆಗ್ತಾ ಇರ್ತೀನಿ. ಯಾವುದೇ ಕಾರಣಕ್ಕೂ ಲೈಕ್ ಮಾಡಿ, ಶೇರ್ ಮಾಡಿ, ಅದನ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.